ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಜೀವ ಜಗತ್ತಿನ ಅತಿ ಬಲಿಷ್ಠ ಕಾದಾಟ. ಒಂದು, ಜಗತ್ತಿನಲ್ಲಿ ಉಳಿದಿರುವ ಅತ್ಯಂತ ದೊಡ್ಡದಾದ ಮಾಂಸಾಹಾರಿ ಪ್ರಾಣಿ ಹುಲಿ. ಮತ್ತೊಂದು, ಕೊಂಬುಗಳುಳ್ಳ ಪ್ರಾಣಿ ಪ್ರಭೇದದ ದೈತ್ಯ ಅಂತಲೇ ಕರೆಸಿಕೊಳ್ಳುವ ಕಾಟಿ. ಅವೆರಡೂ ಕಾದಾಟಕ್ಕೆ ನಿಂತ್ರೆ ಗೆಲ್ಲೋದ್ಯಾರು? ಬಹುತೇಕ ಸಂದರ್ಭದಲ್ಲಿ ಹುಲಿಯ ಚಾಣಾಕ್ಷತನ ಹಾಗೂ ಅದರ ಶಕ್ತಿನೇ ಗೆಲ್ಲುತ್ತಾದ್ರೂ ಕೆಲವೊಮ್ಮೆ ಹುಲಿ ಕೂಡ ಈ ಕಾಟಿಯ ಏಟಿಗೆ ಮಕಾಡೆ ಮಲಗಿರೋದು ಇದೆ. ನೋಡೋದಕ್ಕೆ ಪ್ರಕೃತಿಯಲ್ಲಿನ ಮಜಲ್ ಮ್ಯಾನ್ಗಳ ಹಾಗೆ ಕಾಣೋ ಕಾಟಿಗಳು ಸೌಮ್ಯವಾಗಿ ಕಂಡ್ರೂ ಪ್ರಾಣ ತೆಗೆಯೋ ಹಂತಕ್ಕೂ ಹೋಗುತ್ತವೆ. ಹೀಗಾಗಿನೇ ಇವುಗಳನ್ನ ಅನ್ಪ್ರಿಡಿಕ್ಟಬಲ್ ಅಂತ ಕರೀತಾರೆ. ಅಂಥ ಕಾಟಿಗಳ ಬಗ್ಗೆ ಒಂದಷ್ಟು ಕುತೂಹಲಕರ ಮಾಹಿತಿಯನ್ನ ನಾವು ಇಲ್ಲಿ ನೋಡೋಣ. ಗೆಳೆಯರೆ, ಅದು 2021 ಜೂನ್ 17 ಹಿಂದೂ ಪತ್ರಿಕೆಯಲ್ಲಿ ಕಂಡುಬಂದ ವರದಿಯೊಂದು ಸಾಕಷ್ಟು ಜನರ ಹುಬ್ಬೇರಿಸೋ ಹಾಗೆ ಮಾಡಿತು. ಅದರಲ್ಲಿದ್ದ ಸುದ್ದಿ ಹೆಣ್ಣು ಹುಲಿಯೊಂದು ಕಾಟಿಯ ಹೊಡೆತಕ್ಕೆ ಸಾವನ್ನಪ್ಪಿದೆ ಅನ್ನೋದು. ಆ ಘಟನೆ ನಡೆದದ್ದು ನಮ್ಮ ಬಂಡೀಪುರದಲ್ಲಿ. ಆ ಸುದ್ದಿ ಕಾಡಿನ ಬಗ್ಗೆ, ಪ್ರಾಣಿ ಪ್ರಪಂಚದ ಬಗ್ಗೆ ಹೆಚ್ಚು ಗೊತ್ತಿಲ್ಲದವರನ್ನ ಅಚ್ಚರಿಗೆ ತಳ್ಳಿತ್ತು. ಕಾಟಿ ಹುಲಿನ ಹೊಡೆಯುತ್ತಾ ಅಂತ ಹುಬ್ಬೇರಿಸೋ ಹಾಗೆ ಮಾಡಿತ್ತು. ಆದ್ರೆ ಕಾಡಲ್ಲಿ ಅದು ಅಸಾಧ್ಯದ ಘಟನೆ ಏನಲ್ಲ. ಅಲ್ಲಿ ಉಳಿವಿಗಾಗಿ ಹೋರಾಟ ನಡೀತಾನೆ ಇರುತ್ತೆ. ಯಾರು ಬಲಿಷ್ಠ ಅನ್ನೋದರ ಜೊತೆಗೆ ಯಾರ ಅದೃಷ್ಟ ಗಟ್ಟಿ ಇದೆಯೋ ಅವರು ಬದುಕುಳಿತಾರೆ. ಕಾಟಿ ಈ ಮಾತು ಕಿವಿ ಮೇಲ್ ಬೀಳ್ತಾ ಇದ್ದಂತೆ ನೆನಪಾಗೋದು ಅವುಗಳ ಅದ್ಭುತ ದೇಹ. ಪ್ರಕೃತಿಯಲ್ಲಿನ ಮಜಲ್ ಮ್ಯಾನ್ಗಳು ಅಂತಾನೆ ಅವುಗಳನ್ನ ಗುರುತಿಸಲಾಗುತ್ತೆ. ಕಟ್ಟುಮಸ್ತಾದ ದೇಹವನ್ನ ಹೊಂದಿರೋ ಈ ಕಾಟಿಗಳು ಜಗತ್ತಿನಲ್ಲಿ ನಶಿಸಿ ಹೋಗೋ ಭೀತಿಯನ್ನ ಎದುರಿಸ್ತಾ ಇರೋ ಜೀವಿಗಳು ಅಂತ ಗುರುತಿಸಿಕೊಳ್ಳುತ್ತವೆ. ಅದನ್ನ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಕನ್ಫರ್ಮ್ ಕೂಡ ಮಾಡಿದೆ. ಜಾಗತಿಕವಾಗಿ ನಾನಾ ಕಾರಣಗಳಿಂದ ಇವುಗಳ ಸಂಖ್ಯೆ ಗಣನೀಯವಾಗಿ ಕುಸಿತಾ ಇದ್ರೂ ಭಾರತದಲ್ಲಿ ಇವುಗಳಿಗೆ ಯಾವುದೇ ಭಯ ಇಲ್ಲ. ಇವು ನಮ್ಮ ಕಾಡುಗಳಲ್ಲಿ ನಿರ್ಭೀತಿಯಿಂದ ಓಡಾಡುತ್ತವೆ. ಕೆಲವೊಮ್ಮೆ ನಾಗರಿಕ ವಸತಿ ಪ್ರದೇಶಗಳಿಗೂ ಬರುತ್ತವೆ. ಊಟಿ, ಕುನ್ನೂರುಗಳಲ್ಲಂತೂ ಟೀ ಎಸ್ಟೇಟ್ಗಳಲ್ಲೇ ಇವುಗಳ ವಾಸ. ಅಲ್ಲೂ ಕೂಡ ಅವುಗಳಿಗೆ ಯಾವುದೇ ಅಪಾಯ ಇಲ್ಲ. ಇಂಥ ಕಾಟಿಗಳು ಯಾವ ಕಾಡಲ್ಲಿ ಹೆಚ್ಚಾಗಿರುತ್ತವೋ ಅಲ್ಲಿ ಹುಲಿಗಳ ಸಂಖ್ಯೆ ಕೂಡ ಗಣನೀಯವಾಗಿರುತ್ತೆ ಅನ್ನೋದು ವನ್ಯಜೀವಿ ತಜ್ಞರ ಅಭಿಪ್ರಾಯ. ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನ ಕೊಡೋದಾದ್ರೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರೋ ರಾಜ್ಯ ಮಧ್ಯಪ್ರದೇಶ ಹಾಗೂ ಅದರ ನಂತರದ ಸ್ಥಾನ ನಮ್ಮ ಕರ್ನಾಟಕದ್ದು. ಈ ಎರಡೂ ರಾಜ್ಯಗಳಲ್ಲಿ ಕಾಟಿಗಳ ಆವಾಸ ಇದೆ. ಅದರಲ್ಲೂ ಇವುಗಳ ವಿಷಯದಲ್ಲಿ ನಮ್ಮ ಕರ್ನಾಟಕ ಸಮೃದ್ಧವಾಗಿದೆ. ಇಲ್ಲಿನ ಬಂಡೀಪುರ ಮತ್ತು ನಾಗರಹೊಳೆಗಳಲ್ಲಿ ತಲಾ 2000ಕ್ಕೂ ಹೆಚ್ಚಿನ ಕಾಡೆಮ್ಮೆಗಳಿವೆ ಅಂತ ಹೇಳಲಾಗತ್ತೆ. ಹಾಗೇನೆ ಭದ್ರಾದಲ್ಲಿ 800ಕ್ಕೂ ಹೆಚ್ಚು ಕಾಡೆಮ್ಮೆಗಳಿವೆ ಅನ್ನೋ ಲೆಕ್ಕ ಇದೆ. ಇನ್ನು ನಮ್ಮ ಅಣಶಿ, ಬಿಳಿಗಿರಿ ರಂಗನ ಬೆಟ್ಟ, ಮಲೆಮಹದೇಶ್ವರ ಬೆಟ್ಟದ ತಪ್ಪಲಲ್ಲೂ ಕೂಡ ಕಾಡೆಮ್ಮೆಗಳು ಹೇರಳವಾಗಿವೆ. ಇದರ ಜೊತೆಗೆ ತಡೋಬಾ, ಅಂಧಾರಿ, ಪೆರಿಯಾರ್ ಟೈಗರ್ ರಿಸರ್ವ್, ಸೈಲೆಂಟ್ ವ್ಯಾಲಿಗಳಲ್ಲೂ ಕೂಡ ಇವುಗಳ ಸಂಖ್ಯೆ 1000ನ ಮುಟ್ಟತ್ತೆ. ಇಲ್ಲಿ ಗಮನಿಸಿ, ಈ ಕಾಡೆಮ್ಮೆಗಳು ಅತಿ ಹೆಚ್ಚಾಗಿ ಕಂಡುಬರೋದು ಟೈಗರ್ ರಿಸರ್ವ್ಗಳಲ್ಲೇ. ಇನ್ನು ನಮ್ಮ ಭಾರತದಲ್ಲೀಗ 22,000ದಷ್ಟು ಕಾಡೆಮ್ಮೆಗಳು ಉಳಿದಿರಬಹುದು ಅಂತ ಹೇಳಲಾಗುತ್ತೆ. ಅವು ಅತಿ ಹೆಚ್ಚು ಇರೋದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ. ಅದರಲ್ಲೂ ಬಂಡೀಪುರ, ನಾಗರಹೊಳೆ, ವೈನಾಡು ಹಾಗೂ ಮುದುಮಲೈ ಸ್ಟ್ರೆಚ್ನಲ್ಲಿ ಈ ಕಾಡೆಮ್ಮೆಗಳ ಪ್ರಭೇದದ ಸಂಖ್ಯೆ ಹೆಚ್ಚಿದೆ. ಇನ್ನು ಈ ಕಾಡೆಮ್ಮೆಗಳ ವಿಶೇಷತೆನ ನೋಡೋದಾದ್ರೆ, ಭಾರತದ ವನ್ಯ ಪ್ರಪಂಚದಲ್ಲಿ ಈ ಕಾಡೆಮ್ಮೆ ಹಾಗೂ ಕಾಡುಕೋಣಗಳು ಮಹತ್ವದ ಸ್ಥಾನವನ್ನ ಪಡ್ಕೊಂಡಿವೆ. ಇವುಗಳನ್ನ ಕಾಟಿ ಅಂತಲೂ, ಇಂಡಿಯನ್ ಬೈಸನ್ ಅಂತಲೂ, ಗೌರ್ ಅಂತಲೂ ಕರೆಯಲಾಗುತ್ತೆ. ಇದು ಅಮೆರಿಕನ್ ಹಾಗೂ ಯುರೋಪಿಯನ್ ಬೈಸನ್ಗಳಿಗಿಂತಲೂ ದೈತ್ಯ ಪ್ರಾಣಿಯಾಗಿದ್ದು ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಮತ್ತು ಎತ್ತರವಾದ ಗೋವಿನ ಜಾತಿಯ ಪ್ರಾಣಿ ಅಂತ ಕರೆಸಿಕೊಳ್ಳುತ್ತೆ. ಇನ್ನು ಇದನ್ನ ವೈಜ್ಞಾನಿಕವಾಗಿ ಬಾಸ್ಗಾರಸ್ ಅಂತ ಕರೆಯಲಾಗುತ್ತೆ. ಹಾಗೇನೆ ಇದು ಬೋವಿಡೆ ಕುಟುಂಬಕ್ಕೆ ಸೇರಿದ್ದು. ಅಂದ್ರೆ ಯಾವ ಪ್ರಾಣಿಗಳಲ್ಲಿ ಕೊಂಬು ಮೂಡಿರುತ್ತೋ ಅಂಥ ಜಾತಿಯ ಪ್ರಾಣಿಗಳನ್ನ ಈ ವರ್ಗಕ್ಕೆ ಸೇರಿಸಲಾಗಿದೆ. ಇನ್ನು ಈ ಕಾಟಿಯ ದೇಹ ರಚನೆ ಅತ್ಯಂತ ಬಲಿಷ್ಠವಾಗಿದ್ದು ಪ್ರೌಢಾವಸ್ಥೆಗೆ ಬಂದಿರೋ ಗಂಡು 1.6ರಿಂದ 2.2 ಮೀಟರ್ ಎತ್ತರ ಇರುತ್ತೆ. ಅಂದ್ರೆ ಸರಿಸುಮಾರು 7 ಅಡಿಗಳಷ್ಟು ಎತ್ತರವಿರುತ್ತವೆ. ಹಾಗೇನೆ ಅವುಗಳ ತೂಕ 1000ದಿಂದ 1500 kgವರೆಗೂ ಇರಬಹುದು. ಭಾರತದಲ್ಲಿ ಈ ಕಾಟಿಯ ತೂಕ 1500 kgಗಿಂತಲೂ ಹೆಚ್ಚಿರೋ ದಾಖಲೆಗಳು ಕೂಡ ಇವೆ. ಇವು ಗಾಢ ಕಪ್ಪು ಕಂದು ಬಣ್ಣವನ್ನ ಹೊಂದಿರುತ್ತವೆ. ಇವುಗಳ ಕಾಲ್ಗಳು ಬಿಳಿ ಬಣ್ಣದಿಂದ ಕೂಡಿದ್ದು ಇದರ ಹಣೆಯ ಮೇಲ್ಭಾಗದಲ್ಲಿ ಬೂದು ಬಣ್ಣದ ಪಟ್ಟಿ ಸಹ ಕಂಡುಬರುತ್ತೆ. ಇನ್ನು ಇದರ ಪ್ರಮುಖ ಆಕರ್ಷಣೆ ಅಂದ್ರೆ ಬೆನ್ನ ಮೇಲಿನ ಡುಬ್ಬ. ಅವು ಅತ್ಯಂತ ಬಲಿಷ್ಠವಾಗಿ ಮಾಂಸಖಂಡಗಳ ಜೊತೆ ಮಜಬೂತಾಗಿ ಕಾಣುತ್ತವೆ. ಹಾಗೇನೆ ಈ ಪ್ರಭೇದದಲ್ಲಿ ಗಂಡು ಮತ್ತು ಹೆಣ್ಣು ಎರಡೂ ಕೂಡ ಕೋಡುಗಳನ್ನ ಹೊಂದಿರುತ್ತವೆ. ಈ ಕಾಡೆಮ್ಮೆ ಹಾಗೂ ಕಾಡುಕೋಣಗಳು ಪ್ರಮುಖವಾಗಿ ನಿತ್ಯ ಹರಿದ್ವರ್ಣ ಕಾಡುಗಳು
ಅರೆ ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಎಲೆ ಉದುರುವ ಕಾಡುಗಳಲ್ಲಿ ವಾಸ ಮಾಡುತ್ತವೆ. ಅದರಲ್ಲೂ ಗುಡ್ಡಗಾಡು ಪ್ರದೇಶ ಹಾಗೂ ಜಲಮೂಲಗಳಿರೋ ಕಡೆಗಳಲ್ಲಿ ಇವುಗಳ ವಾಸ ಹೆಚ್ಚು. ಇವು 5,900 ಅಡಿಗಳಷ್ಟು ಎತ್ತರದ ಭೂಭಾಗದಲ್ಲೂ ಬದುಕುತ್ತವೆ. ಈ ಕಾಡೆಮ್ಮೆ ಹಾಗೂ ಕಾಡುಕೋಣಗಳು ಭಾರತದ ಜೊತೆಗೆ ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಮ್ಯಾನ್ಮಾರ್, ಥೈಲ್ಯಾಂಡ್, ಲಾವೋಸ್, ವಿಯೆಟ್ನಾಂ, ಕಾಂಬೋಡಿಯಾ ಮತ್ತು ಮಲೇಷಿಯಾ ದೇಶಗಳಲ್ಲೂ ಕೂಡ ಕಂಡುಬರುತ್ತವೆ. ಹಾಗೆಯೇ ಚೈನಾದಲ್ಲೂ ಕೂಡ ಈ ಕಾಟಿಗಳು ಇರಬಹುದು ಅಂತ ಹೇಳಲಾಗುತ್ತೆ. ಇನ್ನು ಭಾರತದ ಮಟ್ಟಿಗೆ ಹೇಳೋದಾದ್ರೆ ಈ ಕಾಡೆಮ್ಮೆ ಪ್ರಭೇದ ಕಂಡುಬರೋ ಜಾಗನ 3 ಪ್ರಮುಖ ಜಾಗಗಳಾಗಿ ಗುರುತಿಸಲಾಗಿದೆ. ಅದರಲ್ಲಿ ಒಂದು ನಮ್ಮ ಪಶ್ಚಿಮ ಘಟ್ಟಗಳು, ಅದರಲ್ಲೂ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಹಾಗೂ ತಮಿಳುನಾಡು ಭಾಗದ ಕಾಡು. ಹಾಗೆಯೇ ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾಗಳಲ್ಲೂ ಕೂಡ ಇವುಗಳ ಆವಾಸ ಹೆಚ್ಚು. ಅದರ ಜೊತೆಗೆ ಈಶಾನ್ಯ ಭಾರತದ ರಾಜ್ಯಗಳಲ್ಲೂ ಕೂಡ ಇವುಗಳ ಸಂಖ್ಯೆ ಹೆಚ್ಚು. ಇನ್ನು ಈ ಕಾಡೆಮ್ಮೆಗಳು ಸಂಪೂರ್ಣ ಸಸ್ಯಾಹಾರಿ ಪ್ರಾಣಿಗಳಾಗಿದ್ದು ಹುಲ್ಲು, ಎಲೆಗಳು, ಚಿಗುರುಗಳು, ಬಿದಿರಿನ ಕುಡಿಗಳು, ತೊಗಟೆ, ಹಣ್ಣುಗಳನ್ನ ಆಹಾರವಾಗಿ ಬಳಸುತ್ತವೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಹುಲ್ಲನ್ನು ತಿನ್ನುವ ಈ ಪ್ರಾಣಿಗಳು ಬೇಸಿಗೆಯಲ್ಲಿ ಎಲೆಗಳು ಮತ್ತು ತೊಗಟೆಯನ್ನ ತಿಂದು ಬದುಕುತ್ತವೆ. ಈ ಪ್ರಾಣಿಗಳು ಸಾಮಾಜಿಕ ಜೀವಿಗಳಾಗಿದ್ದು ಗುಂಪುಗಳಲ್ಲಿ ವಾಸ ಮಾಡುತ್ತವೆ. ಒಂದು ಗುಂಪಿನಲ್ಲಿ 8ರಿಂದ 50ರವರೆಗೂ ಅವುಗಳ ಸಂಖ್ಯೆ ಇರಬಹುದು. ಆನೆಗಳ ಹಾಗೇನೆ ಈ ಕಾಡೆಮ್ಮೆಗಳ ಗುಂಪಿನ ನಾಯಕತ್ವವನ್ನ ಅನುಭವಿ ಹೆಣ್ಣು ಕಾಡೆಮ್ಮೆ ವಹಿಸಿಕೊಂಡಿರುತ್ತೆ. ಸಾಮಾನ್ಯವಾಗಿ ಕಾಡುಕೋಣಗಳು ಶಾಂತ ಮತ್ತು ನಾಚಿಕೆ ಸ್ವಭಾವದ ಪ್ರಾಣಿಗಳಾಗಿದ್ದು ಮನುಷ್ಯರಿಂದ ದೂರ ಇರೋಕೆ ಬಯಸುತ್ತವೆ. ಆದರೆ ಭಯಗೊಂಡಾಗ ಅಥವಾ ತಮ್ಮ ಮರಿಗಳಿಗೆ ಅಪಾಯ ಎದುರಾಗ್ತೆ ಅನ್ನಿಸಿದಾಗ ಈ ಕಾಡೆಮ್ಮೆಗಳು ಅತ್ಯಂತ ಆಕ್ರಮಣಕಾರಿಯಾಗಬಲ್ಲವು ಮತ್ತು ಅಪಾಯಕಾರಿಯಾಗಬಲ್ಲವು. ಕಾಡೆಮ್ಮೆಗಳಲ್ಲಿ ನಿರ್ದಿಷ್ಟ ಸಂತಾನೋತ್ಪತ್ತಿ ಋತುವಿಲ್ಲದಿದ್ರೂ ಡಿಸೆಂಬರ್ನಿಂದ ಜೂನ್ವರೆಗಿನ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಸಂತಾನೋತ್ಪತ್ತಿ ನಡೆಯುತ್ತೆ. ಕಾಡಿನಲ್ಲಿ ಇವುಗಳ ಸರಾಸರಿ ಆಯಸ್ಸು 20ರಿಂದ 25 ವರ್ಷಗಳಾಗಿದ್ದು ಝೂಗಳಲ್ಲಿ ಇನ್ನೂ ಹೆಚ್ಚು ಕಾಲ ಬದುಕಬಲ್ಲವು. ಯಾಕಂದ್ರೆ ಅಲ್ಲಿ ಯಾವುದೇ ಬೇಟೆಗಾರ ಜೀವಿಯ ಭಯ ಇರೋದಿಲ್ಲ. ಹಾಗೇನೆ ಆಹಾರ ಕೂಡ ಸುಲಭವಾಗಿ ಸಿಗೋದ್ರಿಂದ ಸೆರೆಯಲ್ಲಿನ ಪ್ರಾಣಿಗಳ ಜೀವಿತಾವಧಿ ಹೆಚ್ಚು. ಇನ್ನು ಈ ಕಾಡುಕೋಣಗಳು ಪರಿಸರ ವ್ಯವಸ್ಥೆಯನ್ನ ಕಾಪಾಡೋ ನಿಟ್ಟಿನಲ್ಲಿ ಮಹತ್ವವನ್ನ ಪಡೆಯುತ್ತವೆ. ಇವುಗಳ ಮೇಯುವಿಕೆಯ ಪದ್ಧತಿ ಸಸ್ಯವರ್ಗದ ಬೆಳವಣಿಗೆ ಮತ್ತು ಹರಡುವಿಕೆನ ಹೆಚ್ಚು ಮಾಡುತ್ತೆ. ಇದರಿಂದ ಇತರ ಸಸ್ಯಾಹಾರಿ ಪ್ರಾಣಿಗಳಿಗೂ ಅನುಕೂಲವಾಗುತ್ತೆ. ಇದಲ್ಲದೆ ಕಾಡುಕೋಣ ಹುಲಿಯಂತಹ ಪ್ರಮುಖ ಪರಭಕ್ಷಕ ಪ್ರಾಣಿಗಳಿಗೆ ಆಹಾರ ಮೂಲವಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತೆ. ಆ ಮೂಲಕ ಆಹಾರ ಸರಪಳಿಯಲ್ಲಿ ಇದು ಪ್ರಮುಖ ಕೊಂಡಿಯಾಗಿದೆ. ಇಲ್ಲಿ ಒಂದು ಬಲಿಷ್ಠ ಕಾಡುಕೋಣವನ್ನ ಬೇಟೆಯಾಡೋ ಶಕ್ತಿ ಇರೋದು 2 ಜೀವಿಗಳಿಗೆ ಮಾತ್ರವೇ ಅಂತ ಹೇಳಲಾಗುತ್ತೆ. ಒಂದು ದೈತ್ಯ ಹುಲಿ, ಹಾಗೆ ಎರಡನೆಯದ್ದು 300 ಕೆಜಿಯಷ್ಟು ತೂಗುವ ಮೊಸಳೆಯಿಂದ ಮಾತ್ರ ಕಾಟಿಯನ್ನ ಬೇಟೆ ಆಡೋದಕ್ಕೆ ಸಾಧ್ಯ ಆಗುತ್ತೆ. ಉಳಿದಂತೆ ಯಾವುದೇ ಪ್ರಾಣಿಯನ್ನ ಕೂಡ ಇವು ಹೆದರಿಸಿ ಓಡಿಸುತ್ತವೆ ಅಂತ ಹೇಳ್ತಾರೆ. ಚಿರತೆಗಳಂತೂ ಇವುಗಳ ಸಹವಾಸಕ್ಕೆ ಹೋಗೋದಿಲ್ಲ. ಆದರೆ ಬಂಡೀಪುರ ಹಾಗೂ ನಾಗರಹೊಳೆಗಳಲ್ಲಿ ಕಂಡುಬರುವ ಕೆನ್ನಾಯಿಗಳ ತಂಡ ಗುಂಪು ಗುಂಪಾಗಿ ಅಟ್ಯಾಕ್ ಮಾಡೋದ್ರ ಮೂಲಕ ಸಣ್ಣ ಸೈಜಿನ ಕಾಡೆಮ್ಮೆ ಮರಿಗಳನ್ನ ಬೇಟೆಯಾಡ್ಬಿಡುತ್ತವೆ. ಅಲ್ಲಿ ಕೂಡ ತಾಯಿ ತನ್ನ ಮರಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಟನ ಮಾಡುತ್ತೆ. ಸೊ ಕಾಡೆಮ್ಮೆಗಳನ್ನ ಹೊಡೆಯೋ ಶಕ್ತಿ ಹುಲಿಗೆ ಮಾತ್ರ. ಇನ್ನು ಹುಲಿ ಒಮ್ಮೆ ಕಾಡೆಮ್ಮೆಯನ್ನ ಹೊಡೆದ್ರೆ ಆಮೇಲೆ ಅದು ವಾರಗಟ್ಟಲೆ ಬೇರೆ ಬೇಟೆ ಆಡಬೇಕಾದ ಅಗತ್ಯನೇ ಬೀಳೋದಿಲ್ಲ. ಒಮ್ಮೆ ಕಾಡೆಮ್ಮೆನ ತಿಂದು ಹೋದ ಕೆಲ ದಿನಗಳ ಬಳಿಕ ಮತ್ತೆ ಅದರ ಮಾಂಸವನ್ನ ಹುಡುಕಿಕೊಂಡು ಹುಲಿ ತಾನು ಬೇಟೆ ಆಡಿದ ಜಾಗಕ್ಕೆ ಬರೋದು ಕೂಡ ಸಾಮಾನ್ಯ. ಹಾಗೇನೆ ಕೆಲವೊಮ್ಮೆ ಕಾಡೆಮ್ಮೆ ಮಾಂಸವನ್ನ ಹುಲಿ ನೀರಲ್ಲಿಟ್ಕೊಂಡು ತಿನ್ನೋ ಅಭ್ಯಾಸವನ್ನ ಕೂಡ ಹೊಂದಿರುತ್ತೆ. ಸೊ ಇಲ್ಲಿ ಯಾವುದೇ ಕಾಡಲ್ಲಿ ಕಾಡೆಮ್ಮೆಗಳಿವೆ ಅಂದ್ರೆ ಆ ಕಾಡಿನ ಸ್ವಾಸ್ಥ್ಯ ಚೆನ್ನಾಗಿದೆ ಅಂತ ಅರ್ಥ. ಗೆಳೆಯರೆ, ಮಧ್ಯಪ್ರದೇಶದ ಕೆಲ ಕಾಡುಗಳಲ್ಲಿ ಈ ಪ್ರಾಣಿಗಳಿರಲಿಲ್ಲ. ಅದನ್ನ ಅಲ್ಲಿಗೆ ಈಗ ರೀಇಂಟ್ರೊಡ್ಯೂಸ್ ಮಾಡಲಾಗಿದೆ. ಅಲ್ಲೂ ಅವು ತಮ್ಮ ಸಂತಾನವನ್ನ ಹೆಚ್ಚು ಮಾಡಿಕೊಂಡಿವೆ. ಕೆಲವೊಮ್ಮೆ ನಾಡಿಂದ ಹೋಗೋ ಪ್ರಾಣಿಗಳು ಈ ಕಾಟಿಗಳಿಗೆ ಸಾಂಕ್ರಾಮಿಕ ರೋಗ ಹರಡೋದಕ್ಕೆ ಕಾರಣ ಆಗುತ್ತವೆ. ಹಾಗೇನೆ ಮಾಂಸ, ಚರ್ಮ ಮತ್ತು ಕೋಡುಗಳಿಗಾಗಿ ಕೂಡ ಇವುಗಳ ಬೇಟೆ ಆಗಾಗ ನಡೀತಾ ಇರುತ್ತೆ. ಇನ್ನು ಕಾಡು ನಾಶ ಆಗ್ತಾ ಇರೋದು ಕೂಡ ಇವುಗಳ ಸಂತತಿ ಕಡಿಮೆ ಆಗೋದಕ್ಕೆ ಕಾರಣ ಆಗ್ತಿದೆ. ಹೀಗಾಗಿನೇ ಇಲ್ಲಿ ಕಾಡೆಮ್ಮೆಗಳನ್ನ ರಕ್ಷಿಸೋ ಸಲುವಾಗಿ ಭಾರತ ಸರ್ಕಾರ ಹಲವಾರು ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಂದಾಯಿತು. ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಶೆಡ್ಯೂಲ್ 1ರ ಅಡಿಯಲ್ಲಿ ನಮ್ಮಲ್ಲಿ ಕಾಡುಕೋಣಕ್ಕೆ ಕಾನೂನು ರಕ್ಷಣೆನ ನೀಡಲಾಗಿದೆ. ಹಲವಾರು ರಾಷ್ಟ್ರೀಯ ಉದ್ಯಾನಗಳು ಹಾಗೂ ವನ್ಯಜೀವಿ ಅಭಯಾರಣ್ಯಗಳನ್ನ ಸ್ಥಾಪಿಸಿ ಈ ಪ್ರಾಣಿಯ ಆವಾಸ ಸ್ಥಾನವನ್ನ ಸಂರಕ್ಷಿಸಲಾಗ್ತಿದೆ. ಇನ್ನು ಈ ಕಾಡುಕೋಣಗಳು ಭಾರತದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸೋ ಸ್ಥಳೀಯ ಬುಡಕಟ್ಟು ಸಮುದಾಯಗಳ ಜಾನಪದ ಕಥೆಗಳಲ್ಲಿ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಪ್ರಮುಖ ಸ್ಥಾನವನ್ನ ಪಡ್ಕೊಂಡಿವೆ. ಇವುಗಳನ್ನ ಶಕ್ತಿ ಮತ್ತು ಗಾಂಭೀರ್ಯ, ಸಾಹಸ ಮತ್ತು ಬಲದ
ಸಂಕೇತವಾಗಿ ಪರಿಗಣಿಸಲಾಗುತ್ತೆ. ನೀವು ನೋಡಿರ್ಬೇಕು, ಇತ್ತೀಚೆಗಿನ ಸಾಕಷ್ಟು ಎನರ್ಜಿ ಡ್ರಿಂಕ್ಗಳ ಮೇಲಿರೋದು ಕಾಡು ಕೋಣದ ಚಿತ್ರನೇ. ಗೆಳೆಯರೆ, ಕಾಡೆಮ್ಮೆ, ಕಾಡುಕೋಣ, ಕಾಟಿ, ಇಂಡಿಯನ್ ಗೌರ್ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡೋ ಈ ಪ್ರಾಣಿಗಳು ಕಾಡಿನ ಆರೋಗ್ಯವನ್ನ ಕಾಪಾಡುತ್ತವೆ. ಹಾಗೇನೆ ಇವುಗಳ ಸಂಖ್ಯೆ ಹೆಚ್ಚಿರುವ ಸಂದರ್ಭದಲ್ಲಿ ಅಲ್ಲಿ ಹುಲಿಗಳು ಕೂಡ ಹೆಚ್ಚಾಗಿರುತ್ತವೆ. ಯಾಕಂದ್ರೆ ಅಲ್ಲಿ ಹುಲಿಗಳ ಆಹಾರ ಸರಪಳಿಯಲ್ಲಿ ಇವು ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ವನ್ಯಜೀವಿಗಳ ಸಾಮ್ರಾಜ್ಯದಲ್ಲಿ ಬಲಿಷ್ಠ ಸೇನಾಪತಿಯಂತೆ ಕಾಣುವ ಈ ಕಾಟಿಗಳನ್ನ ಮುಂದಿನ ತಲೆಮಾರಿಗೂ ಉಳಿಸಬೇಕಿದೆ. ಅದು ಸಾಧ್ಯ ಆಗ್ಬೇಕು ಅಂದ್ರೆ ಕಾಡುಗಳಿಗೆ ಊರುಗಳಲ್ಲಿನ ಜಾನುವಾರುಗಳು ಹೆಚ್ಚು ಹೋಗದಂತೆ ನೋಡ್ಕೊಳ್ಬೇಕು. ಯಾಕಂದ್ರೆ ಕಾಲುಬಾಯಿ ರೋಗದಂತೆ ಸಾಂಕ್ರಾಮಿಕ ರೋಗಗಳು ಕಾಡಲ್ಲಿ ಹಬ್ಬಿಬಿಟ್ರೆ ಈ ಅದ್ಭುತ ಪ್ರಾಣಿಗಳ ನಾಶ ಆಗ್ಬಿಡುತ್ತೆ. ಇನ್ನು ಅರಣ್ಯ ಇಲಾಖೆ ಬೇಟೆಗಳನ್ನ ತಡೆಯೋ ವಿಷಯದಲ್ಲೂ ಕೂಡ ಇನ್ನೂ ಒಂದಿಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು. ಇವುಗಳ ಸಂತತಿನ ಕಾಪಾಡೋದ್ರಲ್ಲಿ ವಿಫಲ ಆದ್ರೆ ಈ ಅದ್ಭುತ ಪ್ರಾಣಿಯನ್ನ ನಾವು ಚಿತ್ರಗಳಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಂಥದ್ದೊಂದು ಪ್ರಾಣಿ ಈ ಹಿಂದೆ ಇತ್ತು ಅಂತ ನಮ್ಮ ಮುಂದಿನ ತಲೆಮಾರುಗಳಿಗೆ ಚಿತ್ರಗಳಲ್ಲಿ ಮಾತ್ರ ತೋರಿಸ್ಬೇಕಾಗತ್ತೆ. ಸೊ ಕಾಡನ್ನ ಉಳಿಸೋಣ, ವನ್ಯಜೀವಿಗಳನ್ನ ರಕ್ಷಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.